ಇಸ್ರೇಲ್ ಅಮೆರಿಕ ಯುದ್ಧ 17ನೇ ದಿನವೂ ಮುಂದುವರೆದಿದ್ದು, ಅಮೆರಿಕ ಸೇನೆ ಇರಾನ್ನ ಚಬ್ಬಾರ್ ಬಳಿ ಇರುವಂತಹ ವ್ಯಾಪಾರ ವಹಿವಾಟು ನಡೆಸುವ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಇದು ಇರಾನ್ನ ಏಕೈಕ ವಾಣಿಜ್ಯ ಬಂದರಾಗಿದ್ದು, ಇದರ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ ನಡೆಸಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತೀಕಾರದ ದಾಳಿ ಮಾಡ್ತಾ ಇರುವ ಇರಾನ್ ಕೂಡ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಮಿಸೈಲ್ ಡ್ರೋನ್ ದಾಳಿ ನಡೆಸಿದೆ. ಎರಡೂ ಕಡೆಯೂ ನಿರಂತರ ದಾಳಿ ಆಗ್ತಿರೋದ್ರಿಂದ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ತೈಲ ಅನಿಲದ ಕೊರತೆ ಉಂಟಾಗ್ತಿದೆ. ಇರಾನ್ ಅಮೆರಿಕದ ರಾಯಭಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದು, ದುಬೈ ಏರ್ಪೋರ್ಟ್ ಸೇರಿದಂತೆ ಹಲವೆಡೆ ದಾಳಿ ಮುಂದುವರೆದಿದೆ. ಇನ್ನು ಅಮೆರಿಕ ಇರಾನ್ ಯುದ್ಧ ತೀವ್ರಗತಿಯಲ್ಲಿ ಸಾಗಿದೆ. ಇರಾನ್ ವಶದಲ್ಲಿರುವ ಹರ್ಮುಜ್ ಜಲಸಂಧಿಯನ್ನ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಳಬೇಕು ಅನ್ನೋ ತವಕದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದ್ದಾರೆ. ಈ ನಡುವೆ ಬ್ರಿಟಿಷ್ ಪ್ರಧಾನಿ ಕೈರ್ ಸ್ಟಾರ್ಮರ್ಗೆ ಟ್ರಂಪ್ ಕರೆ ಮಾಡಿದ್ರಂತೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಲು ಸಹಕಾರ ಕೊಡಬೇಕು, ಬ್ರಿಟನ್ನ ಯುದ್ಧ ನೌಕೆಗಳನ್ನು ನೀಡಿ ಸಹಕರಿಸಿ ಅಂತ ಟ್ರಂಪ್ ಮನವಿ ಮಾಡಿದರು. ಆದರೆ ಟ್ರಂಪ್ ಮನವಿಯನ್ನ ಬ್ರಿಟನ್ ಪ್ರಧಾನಿ ಕೈರ್ ಸ್ಟಾರ್ಮರ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಬಂಗಾಳಕೊಲ್ಲಿಯಲ್ಲಿ ಯುದ್ಧದ ನಡುವೆಯೂ ಹರ್ಮುಜ್ ಜಲಸಂಧಿ ದಾಟಿ 45,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಶಿವಾಲಿಕ್ ಹಡಗು ಭಾರತದತ್ತ ಬರ್ತಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಶಿವಾಲಿಕ್ ಹಡಗು ಮುಂದ್ರಾ ಬಂದರಿಗೆ ಆಗಮಿಸಲಿದ್ದು, ಇನ್ನೊಂದು ಕಡೆ ದೇಶದಲ್ಲಿ ಎಲ್ಪಿಜಿ ಕೊರತೆಯಿಂದಾಗಿ ಭಾರಿ ಸಮಸ್ಯೆಗಳಾಗ್ತಿದೆ. ಎಲ್ಪಿಜಿ ಅನಿಲ ಹೊತ್ತಂತಹ ಶಿವಾಲಿಕ್ ಹಡಗು ಇವತ್ತು ಆಗಮಿಸಲಿದ್ರೆ, ನಾಳೆ ನಂದಾದೇವಿ ಹಡಗು ಬರಲಿದೆ. ಈ ಎರಡು ಹಡಗು ಬಂದರೆ ಅನಿಲದ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿದೆ. ದುಬೈ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ನಡೆಸಿದೆ. ವಿಮಾನ ನಿಲ್ದಾಣದ ಬಳಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಡ್ರೋನ್ಗಳನ್ನು ಬಳಸಿ ಇರಾನ್ ದಾಳಿ ಮಾಡಿದೆ ಎನ್ನಲಾಗ್ತಾ ಇದೆ. ಇನ್ನು ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿದೆ. ಸದ್ಯ ದುಬೈ ಏರ್ಪೋರ್ಟ್ ಬಂದ್ ಮಾಡಲಾಗಿದ್ದು, ವಿಮಾನ ಹಾರಾಟ ನಿಲ್ಲಿಸಲಾಗಿದೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿದೆ. ಇನ್ನು ಯುದ್ಧದ ಕಾರಣದಿಂದ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ದುಬೈಗೆ ತೆರಳಿದ್ದ ಎಮಿರೇಟ್ಸ್ ವಿಮಾನ ವಾಪಸ್ ಬೆಂಗಳೂರಿಗೆ ಬಂದಿದೆ. ಇಂಡಿಯಾ ಬಾರ್ಡರ್ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಮಾನ ವಾಪಸ್ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಏರ್ಲೈನ್ಸ್ ವತಿಯಿಂದ ಬದಲಿ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ವಾಪಸ್ ಬಂದಿರೋ ವಿಮಾನ ರಾತ್ರಿ 10:30ಕ್ಕೆ ಟೇಕ್ ಆಫ್ ಆಗಲಿದೆ. ಹೀಗಾಗಿ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಕಾದು ಕುಳಿತಿದ್ದಾರೆ. ಯುಎಇನಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದ ಆರೋಪದಲ್ಲಿ 35 ಜನರನ್ನ ಬಂಧಿಸಲಾಗಿದೆ. ಯುದ್ಧದ ಕುರಿತಾದ ವಿಡಿಯೋಗಳನ್ನು ಜಾಲತಾಣದಲ್ಲಿ ಹಂಚಿಕೊಂಡಿರೋ ಕಾರಣ ಹಾಗೂ ಆಂತರಿಕ ಮಾಹಿತಿಯನ್ನ ಹಂಚಿಕೊಂಡ ಕಾರಣ 35 ಜನರನ್ನ ಬಂಧಿಸಲಾಗಿದೆ. ಈ ಪೈಕಿ 19 ಮಂದಿ ಭಾರತೀಯರಾಗಿದ್ದಾರೆ ಎನ್ನಲಾಗಿದೆ. ಯಾರು ಕೂಡ ಸುಳ್ಳು ಸುದ್ದಿ ಹಂಚಿಕೊಳ್ಳಬಾರದು ಅಂತ ಸರ್ಕಾರ ಹೇಳಿದೆ. ಕೆಎಫ್ಸಿಗೂ ಸಿಲಿಂಡರ್ ಕೊರತೆ ತಟ್ಟಿದೆ. ಸಿಲಿಂಡರ್ ಅಭಾವದಿಂದಾಗಿ ಲಿಮಿಟೆಡ್ ಐಟಂ ಬಗ್ಗೆ ಕೆಎಫ್ಸಿ ಅವರು ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಫ್ರೈಡ್ ಐಟಂ ಇಲ್ಲ, ಬದಲಾಗಿ ಸ್ಮೋಕಿ ಗ್ರಿಲ್ಡ್ ಲೆಗ್, ಜಿಂಜರ್ ಬರ್ಗರ್, ರೈಸ್ ಬೌಲ್ ಮತ್ತು ವಿಂಗ್ಸ್ ಮಾತ್ರ ಲಭ್ಯ ಇದೆ ಅಂತ ಬೋರ್ಡ್ ಹಾಕಿ ಗ್ರಾಹಕರಿಗೆ ಮನವಿ ಮಾಡಿದ್ದಾರೆ. ಇನ್ನು ಶಿವಾನಂದ ಸರ್ಕಲ್ನಲ್ಲಿರುವ ಬೆಂಗಳೂರು ಕೆಫೆಗೂ ಕೂಡ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಗ್ಯಾಸ್ ಸಿಗದ ಹಿನ್ನೆಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ರಾಮಚಂದ್ರ ಭಟ್, ನಮಗೆ ಇಲ್ಲಿಯವರೆಗೆ ಗ್ಯಾಸ್ ಸಿಕ್ಕಿಲ್ಲ, ಸೌದೆ ಒಲೆ, ಇದ್ದಿಲು ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೇವೆ. ಹೀಗೆ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಸಿಲಿಂಡರ್ ಒಂದು 20 ಇರ್ತೈತೆ, ನಾವು ಯಾವ ಸ್ಟಾಕ್ ಇರ್ತಿದ್ದೋ ಅದು ದಿನ ನಮಗೆ 3-4 ಸಿಲಿಂಡರ್ ಬೇಕು ದಿವಸ. ಅವಾಗ ಏನಾಗುತ್ತೆ, ದಿವಸ 4 ಸಿಲಿಂಡರ್ ಬೇಕಾದಾಗ ಕಡಿಮೆ ಆಗುತ್ತೆ. ಒಂದು ಸುಮಾರು 20 ದಿವಸ ಸಿಲಿಂಡರ್ ಇಲ್ಲ. ಅವಾಗ ಏನಾಯಿತು, ಎಲ್ಲ ಕಡಿಮೆ ಆಗ್ತಾ ಹೋಯ್ತು. ಇವಾಗ ನಾವು ಅಲ್ಲಿ ಇಲ್ಲಿ ಬ್ಲ್ಯಾಕ್ ಕೊಟ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ಟು ಕಲೆಕ್ಟ್ ಮಾಡ್ತಿದ್ವಿ. ಅದು ಸಾಕಾಗಲ್ಲ, ಒಂದೊಂದು ಸಿಲಿಂಡರ್ ಉಪಯೋಗಿಸ್ಕೊಂತಿದ್ವಿ ಇವಾಗ. ಅದು ಇಜಿಲ್ ಒಲೆ, ಅದೇ ಚಾರ್ಕೋಲು, ಆಮೇಲೆ ಸೌದೆ ಒಲೆ, ಕಟ್ಟಿಗೆ ಒಲೆ ಇವೆಲ್ಲ ಉಪಯೋಗಿಸ್ತಿದ್ವಿ. ಇನ್ನೂ ಇದಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಅಂದರೆ ನಮಗೆ ಸಪ್ಲೈ ಬಂದಿಲ್ಲ. ಹೇಳಿದ್ವಿ, ಇಲ್ಲ ಬಂದಿಲ್ಲ ಅಂತಾರೆ ಅವರು. ಬಂದ್ ಮಾಡಲೇಬೇಕಾಗುತ್ತೆ. ಸದ್ಯ ಈಗ ಸ್ವಲ್ಪ ತಾತ್ಕಾಲಿಕ ನಡೆಸ್ತಾ ಇದ್ದೀವಿ. ಇನ್ನೂ ಪೂರ್ತಿ ನಾವು ಹುಡುಗರಿಗೆ ಸಂಬಳ ಕೊಡೋಕ್ಕಾಗದೆ ತುಂಬ ಊರುಗಳು ಕಳಿಸ್ಬೇಕಾಗ್ತದೆ. ಹೋಗಿ ಕಳಿಸಿ ಎಲ್ಲ ಬಂದ್ ಮಾಡೋ ಸಾಧ್ಯತೆ ಇದೆ. ಆ ಥರ ಆಗಿದೆ ಈಗ. ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲಲ್ಲೂ ಕೂಡ ಸಿಲಿಂಡರ್ ಅಭಾವ ಉಂಟಾಗಿದೆ. ಮಾಲ್ನ ಫುಡ್ ಕೋರ್ಟ್ ಅಲ್ಲಿರೋ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ರಾಜಧಾನಿ ಹೋಟೆಲ್ ಹಾಗೂ ಶಿವಸಾಗರ್ ಹೋಟೆಲ್ ಬಂದ್ ಮಾಡಿದ್ದು, ಗ್ಯಾಸ್ ಇಲ್ಲದ ಹಿನ್ನೆಲೆ ಹೋಟೆಲ್ ಬಂದ್ ಮಾಡಿರುವುದಾಗಿ ಹೋಟೆಲ್ನ ಮಾಲೀಕರು ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಇನ್ನು ಒರಾಯನ್ ಮಾಲ್ನ ಫುಡ್ ಕೋರ್ಟ್ ಅಲ್ಲಿರುವ ಹೋಟೆಲ್ಗಳಿಗೂ ಗ್ಯಾಸ್ ಬಿಸಿ ತಟ್ಟಿದೆ. ಫುಡ್ ಕೋರ್ಟ್ನಲ್ಲಿರೋ ಎಂಪೈರ್, ಡೊಮಿನೋಸ್ ಸೇರಿದಂತೆ ಅನೇಕ ಫುಡ್ ಸ್ಟಾಲ್ಗಳು ಕ್ಲೋಸ್ ಆಗಿದೆ. ಗ್ಯಾಸ್ ಸಪ್ಲೈ ಇಲ್ಲದ ಹಿನ್ನೆಲೆ ಫುಡ್ ಸ್ಟಾಲ್ಗಳನ್ನು ಬಂದ್ ಮಾಡಲಾಗಿದೆ. ಗ್ಯಾಸ್ ಸಪ್ಲೈ ಇಲ್ಲ, ನಿಮ್ಮ ಸಪ್ಲೈನೇ ಇಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ದೀರಾ? ಎಷ್ಟು ಟೈಮಿಂದ ಕ್ಲೋಸ್ ಆಗಿದೆ? ಜಸ್ಟ್ 1 hour ಸರ್.
ಹೌದಾ, ಇವತ್ತಿಂದ ಕ್ಲೋಸ್? ಏನು ಐಟಮು ಇಲ್ವಾ? ಏನಾಯ್ತು ನಿಮ್ದು ಒಂದೇ ಕ್ಲೋಸಾ ಇಲ್ಲ ಬೇರೆ? ಮಂಡ್ಯದಲ್ಲೂ ಗ್ಯಾಸ್ ಸಮಸ್ಯೆ ಉಲ್ಬಣಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಜನರು ಮುಗಿಬೀಳ್ತಾ ಇದ್ದು, ಖಾಲಿ ಸಿಲಿಂಡರ್ಗಳ ಜೊತೆ ಏಜೆನ್ಸಿ ಅಂಗಡಿಗಳ ಮುಂದೆ ಜನರು ಕಾದು ಕುಳಿತಿದ್ದಾರೆ. ಜಿಲ್ಲೆಯಲ್ಲಿ ಸಿಲಿಂಡರ್ ಸಮಸ್ಯೆ ಇಲ್ಲದಿದ್ದರೂ ಜನರು ಗ್ಯಾಸ್ ಪಡೆಯಲು ಏಜೆನ್ಸಿಗಳಿಗೆ ಬಂದಿದ್ದು, ವೃದ್ಧ ಮಹಿಳೆಯರು ಗ್ಯಾಸ್ ಪಡೆಯಲು ಹರಸಾಹಸ ಪಡುವಂತಾಗಿದೆ. ಸರ್ಕಾರಿ ಶಾಲೆಯ ಬಿಸಿಯೂಟಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸರಬರಾಜಿಲ್ಲದೆ ಬಿಸಿಯೂಟ ತಯಾರು ಮಾಡೋದಕ್ಕೂ ಸಂಕಷ್ಟ ಉಂಟಾಗಿದೆ. ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದ್ದು, ಗ್ಯಾಸ್ ಇಲ್ಲದೆ ಸೌದೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನೂ ಲೆಕ್ಕಿಸದೆ ಗ್ಯಾಸ್ ಏಜೆನ್ಸಿಯ ನಿರ್ಲಕ್ಷ್ಯ ವಹಿಸಿದೆ ಅಂತ ಶಾಲಾ ಆಡಳಿತ ಮಂಡಳಿ ಆರೋಪಿಸಿದೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ತುಮಕೂರಿನಲ್ಲಿರುವ 6 ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಅಡುಗೆ ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ಊಟದ ಮೆನುವಿನಲ್ಲಿ ಕಡಿತಗೊಳಿಸಿದ್ದು, ಬೆಳಗ್ಗೆ ರೈಸ್ ಬಾತ್, ಮಧ್ಯಾಹ್ನ ಅನ್ನ ಸಾಂಬಾರ್ ಮಾತ್ರ ಪೂರೈಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಬಹಳ ಕಷ್ಟವಾಗ್ತಿದೆ. ಶೀಘ್ರದಲ್ಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಪಿಜಿ ಪೂರೈಕೆ ಇಲ್ಲದೆ ಆಟೋ ಚಾಲಕರು ಪರದಾಡುವ ಸ್ಥಿತಿ ಬಂದಿದೆ. ದೇವನಹಳ್ಳಿ ಪಟ್ಟಣದಲ್ಲಿರುವ ಏಕೈಕ ಎಲ್ಪಿಜಿ ಗ್ಯಾಸ್ ಬಂಕ್ ಬಂದ್ ಬಂಕ್ ಬಳಿ ಬಂದು ಖಾಲಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಪ್ರತಿದಿನ 5,000 ಟನ್ ಎಲ್ಪಿಜಿ ಗ್ಯಾಸ್ ಬಂಕ್ನಲ್ಲಿ ಮಾರಾಟ ಆಗ್ತಿತ್ತು. ಆದರೆ ಈಗ ಸಪ್ಲೈ ಇಲ್ಲದ ಹಿನ್ನೆಲೆ ಬಂಕ್ ಬಂದ್ ಆಗಿದ್ದು, ಗ್ಯಾಸ್ ಸಿಗದೆ ಚಾಲಕರು ಆಟೋಗಳನ್ನು ತಳ್ಕೊಂಡು ಹೋಗಿದ್ದಾರೆ. ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ. ನಾನು ಆಫೀಸಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಬಂದಿಲ್ಲ. ಬಟ್ ಏನಾಗಿದೆ, ಇಲ್ಲಿ ಸರೌಂಡಿಂಗ್ 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರೋದು ಇದು ಒಂದೇ ಬಂಕ್. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 500 ಆಟೋಗಳಿಗೆ ತೊಂದರೆ ಆಗ್ತಾ ಇದೆ. ನಾವು ಅದನ್ನ ಇನ್ಫಾರ್ಮ್ ಮಾಡ್ತಾನೆ ಇದೀವಿ ಕಂಪನಿಗೆ, ಬಟ್ ಗ್ಯಾಸ್ ಬಂದಿಲ್ಲ ಸರ್. ಇನ್ನು ನಮ್ ಊಟ ಗತಿ ಇಲ್ಲ, ಏನಿಲ್ಲ. ಗ್ಯಾಸ್ ಇಲ್ದಿರ ಶನಿವಾರ ಮಧ್ಯಾಹ್ನ ಖಾಲಿ ಆಗಿತ್ತು. ನಾವು ಡೈಲಿ ಬಂದು ಹೋಗೋದು ತೊಂದರೆ ಆಗ್ತದೆ. ನಮ್ ಒಟ್ಟಿಗೆ ಇದೊಂದ್ಬಿಟ್ರೆ ಗತಿಯಲ್ಲಿ ಐತೆ. ಕೋಲಾರದಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟ ಮಾಡ್ತಿರೋದಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆ ನಗರದ ಕೆಜಿಎಫ್ ರಸ್ತೆಯಲ್ಲಿನ ಗೋ ಗ್ಯಾಸ್ ಬಂಕ್ನಲ್ಲಿ 65 ರೂಪಾಯಿ ನಿಗದಿಯಾಗಿದ್ರೂ ಕೂಡ 85 ರೂಪಾಯಿಗೆ ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನಿಲ ಕಂಪನಿಗಳೊಂದಿಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಇವತ್ತು ಸಭೆ ನಡೆಸಿದ್ದಾರೆ. ವಸಂತನಗರದಲ್ಲಿರುವ ಆಹಾರ ನಾಗರಿಕ ಸರಬರಾಜು ಕಚೇರಿಯಲ್ಲಿ ಐಒಸಿ, ಎಚ್ಪಿಸಿ, ಬಿಪಿಸಿ, ಜಿಎಐಎಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ನಿತ್ಯ 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕು. 20% ಅಂತೆ ನಮಗೆ 9,000 ಸಿಲಿಂಡರ್ ಸಿಗುತ್ತೆ. ಇದರಲ್ಲಿ 4,000 ಆಸ್ಪತ್ರೆಗಳಿಗೆ ಹೋಗುತ್ತೆ. ಆಟೋಗಳಿಗೆ 2,500 ಪೂರೈಕೆ ಮಾಡಲು ನಿರ್ಧರಿಸಲಾಗಿದೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ಕೊಡಲು ತೀರ್ಮಾನಿಸಲಾಗಿದೆ. ಒಂದು ವಾರ ಹೋಟೆಲ್ನವರು ಸಹಕಾರ ಕೊಡಬೇಕು. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ತೊಂದರೆ ಇಲ್ಲ. ಜನರು ಪ್ಯಾನಿಕ್ನಿಂದಾಗಿ ಬುಕಿಂಗ್ ಮಾಡ್ತಿದ್ದಾರಷ್ಟೇ ಅಂತ ಹೇಳಿದರು. ಸರ್ಕಾರ ಒಂದು ಆದೇಶ ಮಾಡಿದೆ. ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ದೀವಿ. ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ 2,540 ಸಿಲಿಂಡರ್ ಅನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಸ್ವಲ್ಪ ರೀತಿಯಾಗಿ ಉಪಯೋಗಿಸಬೇಕಾಗಿದೆ. ಅವರ ಜೀವನೋಪಾಯ ಇರೋದ್ರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಬದುಕು ಅವರನ್ನು ಅವಲಂಬಿಸಿದೆ. ಹೋಟೆಲ್ ಮಾಲೀಕರ ದೃಷ್ಟಿ ಇವತ್ತಿನ ಸಚಿವ ಕೆಎಚ್ ಮುನಿಯಪ್ಪ ಮೀಟಿಂಗ್ನತ್ತ ನೆಟ್ಟಿತ್ತು. ಆದರೆ ಇವತ್ತಿನ ಮೀಟಿಂಗ್ನಲ್ಲಿ ಪ್ರಯಾರಿಟಿ ಅನುಸಾರವಾಗಿ ನಾವು ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. 20% ಸಿಲಿಂಡರ್ ಸಿಗೋ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಮಾಲೀಕರಿಗೆ ಇದರಿಂದ ನಿರಾಸೆಯಾಗಿದೆ. ಸರ್ಕಾರದ ನಡೆಗೆ ಹೋಟೆಲ್ ಮಾಲೀಕರ ಸಂಘ ಬೇಸರ ವ್ಯಕ್ತಪಡಿಸಿದೆ. ಇವತ್ತು ಸಂಜೆ 4 ಅಥವಾ 5 ಗಂಟೆಗೆ ಹೋಟೆಲ್ ಮಾಲೀಕರು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ, ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ಹೋಟೆಲ್ ಸಂಘದ ಕಾರ್ಯದರ್ಶಿ ವೀರೇಂದ್ರ ಕಾಮತ್ ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ.
ಇನ್ನು ಗ್ಯಾಸ್ ಸಮಸ್ಯೆ ಬಗ್ಗೆ ಐಒಸಿಎಲ್ ಮ್ಯಾನೇಜರ್ ಸಿದ್ಧಾರ್ಥ್ ಮಾತನಾಡಿದ್ದು, ಡೊಮೆಸ್ಟಿಕ್ ಸಿಲಿಂಡರ್ನಲ್ಲಿ ಯಾವುದೇ ವ್ಯತ್ಯಯ ಇಲ್ಲ, ಗ್ರಾಹಕರು ಯಾರೂ ಪ್ಯಾನಿಕ್ ಆಗೋದು ಬೇಡ. ಈ ಹಿಂದಿನಂತೆ ಸಿಲಿಂಡರ್ ಪೂರೈಕೆ ಮಾಡ್ತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಟೋ ಗ್ಯಾಸ್ ಬಳಸಲಾಗ್ತಾ ಇದೆ. ಕಳೆದ ವಾರದಲ್ಲಿ 50% ಆಟೋ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಸೂಚನೆ ಪಾಲಿಸುವಂತೆ ಹೋಟೆಲ್ ಮಾಲೀಕರಿಗೆ ಮನವಿ ಮಾಡ್ತೀನಿ ಅಂತ ಸಿದ್ಧಾರ್ಥ್ ಹೇಳಿದರು. Airport that has been decided to give priority to this sector, educational institute, hospitals, this Indira canteens and the premises inside railway station, bus stand, airports, because these sectors cannot, anybody inside airport cannot go anywhere. So, and the auto LPG is very peculiar to Karnataka, especially Bangalore. ಚಾಮರಾಜನಗರದ ಬಿಳಿಗಿರಿ ರಂಗನಬೆಟ್ಟದಲ್ಲಿ ನಿನ್ನೆ ಗ್ಯಾಸ್ ಸಮಸ್ಯೆಯಿಂದ ದಾಸೋಹ ಸ್ಥಗಿತವಾಗಿತ್ತು. ಇವತ್ತು ದೇಗುಲದ ಸಮಸ್ಯೆಗೆ ಗ್ಯಾಸ್ ಏಜೆನ್ಸಿಗಳು ಸ್ಪಂದಿಸಿವೆ. ದೇವಾಲಯಕ್ಕೆ ಅಗತ್ಯ ಇರುವಂತಹ ಗ್ಯಾಸ್ ಸಿಲಿಂಡರ್ ಅನ್ನು ಪೂರೈಕೆ ಮಾಡಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆಯಾದ ಹಿನ್ನೆಲೆ ಇವತ್ತಿನಿಂದ ದಾಸೋಹ ಮತ್ತೆ ಆರಂಭಿಸಲಾಗಿದೆ. ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸೌದೆ ಒಲೆಯಲ್ಲಿ ಹಾಲು ಕಾಯಿಸಿ ಕೇಂದ್ರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನರೇಂದ್ರ ಮೋದಿ ಸರ್ಕಾರ. ಇನ್ನು ರಾಮನಗರದಲ್ಲೂ ಕೂಡ ಗ್ಯಾಸ್ ಅಭಾವ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ. ವಾಣಿಜ್ಯ ಹಾಗೂ ಗೃಹ ಬಳಕೆಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಧಿಕ್ಕಾರ ಕೂಗಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇನ್ನು ಕೊಪ್ಪಳದಲ್ಲೂ ಕೂಡ ಗ್ಯಾಸ್ ಕೊರತೆ ಖಂಡಿಸಿ ಮಾರ್ಕ್ಸ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಕನಕದಾಸ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು, ಅಡುಗೆ ಅನಿಲ ಕೊರತೆ ಆಗದಂತೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ಗ್ಯಾಸ್ ದರ ಹೆಚ್ಚಾದರೂ ಅದೇ ದರದಲ್ಲಿ ಆಟೋ ಓಡಿಸಬೇಕಾ ಅನ್ನುವ ಆಕ್ರೋಶದ ವಿಚಾರದ ಬಗ್ಗೆ ಮಾತಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಕೊರತೆ ಉಂಟಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಕೇಂದ್ರದವರು ತಿಳಿಬೇಕು, ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನಾಗ್ತಾ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿಸುವ ಆತಂಕ ಅಂದ್ರೆ ಅದು ಪರಿಹಾರ ಅಲ್ಲ. ಎಷ್ಟೋ ದೇವಸ್ಥಾನದಲ್ಲಿ ದಾಸೋಹ ನಿಂತಿದೆ, ಹೋಟೆಲ್ಗಳು ಬಂದ್ ಆಗ್ತಿದೆ, ಆದ್ರೂ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಿಲ್ಲ. ಪ್ರಧಾನಿ ಅವರು ರೀಲ್ ಮಾಡೋಕೆ ಮನ್ ಕಿ ಬಾತ್ ನಡೆಸೋಕಿರೋದಾ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶಾರ್ಟೇಜ್ ಉಂಟಾಗುತ್ತೆ, ಇದು ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನು ಆಗ್ತಾನೆ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಅಂಗಡಿಗಳು ಮುಚ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡಕ್ಕಿರೋದ, ಮನ್ ಕಿ ಬಾತ್ ಹೇಳಕ್ಕಿರೋದ, ಅದನ್ನ ಫಸ್ಟ್ ಸ್ಪಷ್ಟವಾಗಿ ಪರಿಹಾರ. ಈಗ ಗ್ಯಾಸಿನ ತೊಂದರೆ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನು ಡಿನೇ ಮಾಡ್ತಾ ಇದಾರಲ್ಲ, ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಭಾಳ ದೊಡ್ಡ ಸಾಫ್ಟ್ವೇರ್ ಇದೆ. ನಾನು ದೇವ್ರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಭಾಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರ್ತಕ್ಕಂಥ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವು ಯಾಕಾಗಲೇ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದ್ರೆ, ಯಾವುದೇ ಇಶ್ಯೂಗಳು ಬಂದಾಗ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದರೆ ಅದೇ ಬಿಜೆಪಿಯವ್ರು ಬಂದು ಹಿಗ್ಗಾಮುಗ್ಗ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನು ಪ್ರಿಕಾಷನ್ ತೊಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟರ್ ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗವರ್ಮೆಂಟ್ ಲೀಡರ್? ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಉಂಟಾಗಿರುವ ತೈಲ ಸಮಸ್ಯೆ ಕುರಿತು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪಿಸಿದ್ದಾರೆ.
ದೇಶದಾದ್ಯಂತ ಎಲ್ಪಿಜಿ ಗ್ಯಾಸ್ ಪೂರೈಕೆ ವ್ಯತ್ಯಯವಾಗಿದೆ. ಇದರಿಂದಾಗಿ ಮಧ್ಯಮ ವರ್ಗದ ಜನರು ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಹಲವೆಡೆ ಹೋಟೆಲ್ಗಳು ಬಂದ್ ಆಗಿವೆ. ಆದರೆ ಸರ್ಕಾರದ ಪೆಟ್ರೋಲಿಯಂ ಸಚಿವರು ಗ್ಯಾಸ್ ಸಮಸ್ಯೆ ಇಲ್ಲ ಎಂದಿದ್ದಾರೆ. ಆದರೆ ವಾಸ್ತವವಾಗಿ ದೇಶದಾದ್ಯಂತ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳಿದರು. कम्युनिटी मौजूदा हालात डोमेस्टिक अवेलेबिलिटी और प्राइस स्टेबिलिटी दोनों के लिए गंभीर चिंता का विषय बन गया है. देश के करीब हर हिस्सों में इसका असर पड़ रहा है और घरों में लोग परेशान. छोटे छोटे ढाबे वाले, रेस्टोरेंट्स, हॉस्टल्स सब पर असर गिर रहा है. कम्युनिटी किचन्स से लेकर सभी रसोई तक बंद है. पर ही MECM भी और दूसरे कमर्शियल यूजर्स को भी LPG सिलेंडर्स में मिलने की भारी दिक्कत हुई है. ये चिंता की बात है कि कई एस्टैब्लिशमेंट ने अपने ऑपरेशन सीमित बंद कर दिए हैं. कुछ ऊंचे दाम. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ. ಕೃತಕ ಅಭಾವ ಸೃಷ್ಟಿಸುವ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಇಂತಹ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ ತಕ್ಷಣವೇ ವಿಡಿಯೋ ಮಾಡಿ ನೀವು News18 ಕನ್ನಡಕ್ಕೆ ಕಳುಹಿಸಿ. ನಾವು ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ತಲುಪಿಸುವ ಕಾರ್ಯ ಮಾಡ್ತೇವೆ. ಇದು News18 ಕನ್ನಡದ ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ News18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳ ಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು News18 ಕಳಕಳಿ. ಸದನದಲ್ಲಿ ಲಿಖಿತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಿದ್ದ ಅಧಿಕಾರಿಗಳು ಗೈರಾಗ್ತಿದ್ದಾರೆ. ಸಚಿವರ ನಡೆಗೆ ಸ್ಪೀಕರ್ ಖಾದರ್ ಬೇಸರ ವ್ಯಕ್ತಪಡಿಸಿ ಸದನದ ಸಮಯ ಹೇಳದೆ ಮುಂದೂಡಿದ್ರು. ಬಳಿಕ ಸ್ಪೀಕರ್ ಜೊತೆ ಸಿಎಂ ಹಾಗೂ ಸಚಿವರು ಮಾತಾಡಿದ್ದು ಅತಿ ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡ 3 ಅಧಿಕಾರಿಗಳ ಅಮಾನತಿಗೆ ಸೂಚಿಸಿದ್ದಾರೆ. ಅಲ್ಲದೆ ಮಧ್ಯಾಹ್ನ ಲಿಖಿತ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಲಿದೆ. ಹೀಗಾಗಿ ಸದನ ಆರಂಭ ಆಗಿ ಭೋಜನ ವಿರಾಮಕ್ಕೆ 2:30ರವರೆಗೂ ಕೂಡ ಮುಂದೂಡಲಾಗಿದೆ. ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂಥ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತಾರೆ. 3 ತಿಂಗಳಿಗೊಮ್ಮೆ ಶಾಸಕರು ಸೇರಬೇಕು, ಅವರಿರೋ ಸಮಸ್ಯೆಯನ್ನು, ಅವ್ರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲ ಪಕ್ಷದವರು ಕೂಡ, ಎಲ್ಲ ಸದಸ್ಯರು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗೋದಿಲ್ಲ. ದಿವಸ 15 ಮಾತ್ರ ಆಗುವಂಥದ್ದು, 15 ಮಾತ್ರ ಆಗುವಂಥದ್ದು. ಉಳಿದಂಥ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂಥ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರತಿಪಕ್ಷ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿ ಸರ್ಕಾರ ಸತ್ತು ಹೋಗಿದೆ, ಹಿಂದೆಂದೂ ಕಾಣದಂತಹ ಅಸಹಾಯಕತೆ ಸ್ಪೀಕರ್ನಲ್ಲಿ ಕಂಡು ಬಂತು. ಪ್ರತಿದಿನ 200ರಿಂದ 250 ಪ್ರಶ್ನೆಗಳು ಲಿಖಿತ ಉತ್ತರ ಕೊಡಬೇಕು. ಇವತ್ತು ದಿಕ್ಕು ದೆಸೆ ಏನೂ ಇಲ್ಲದಂತಾಗಿದೆ ಅಂತ ಹೇಳಿದರು. ಇದೇ ವಿಚಾರವಾಗಿ ಶಾಸಕ ಆರ್ ಜ್ಞಾನೇಂದ್ರ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ಗರಂ ಆದರು. 200-250 ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಗಳನ್ನು ಕೊಡಬೇಕು. ಆದರೆ ಪ್ರತಿದಿನವೂ ಕೂಡ 10%, 20%, 30% ಪ್ರಶ್ನೆಗಳಿಗೆ ಮಾತ್ರ ಅಧಿವೇಶನ ನಡೆಯುವಂಥದ್ದು. ತಾಲೂಕಿನಲ್ಲಿ ಆಯಾ ಕ್ಷೇತ್ರದ MLAಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಪ್ರಶ್ನೆಗಳು ಹಾಕೋದು. ಇವತ್ತು ದಿಕ್ಕು ದೆಸೆ ಏನೂ ಇಲ್ದಂಗೆ ಆಗೋಗ್ತದೆ. ಇಡೀ ಸರ್ಕಾರ ಒಂದು ರೀತಿ ಸತ್ತಂತ ರೀತಿ, ಎಣದ ರೀತಿ ಇದೆ. ನಾವು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಸಿಟ್ಟು ಮಾಡುವಂಥದ್ದು, ಆಡಳಿತ ಪಕ್ಷದ ನೀತಿಯನ್ನು ಖಂಡಿಸಿ ಸಭಾತ್ಯಾಗ ಮಾಡೋದು ಇದು ಸಾಮಾನ್ಯ. ಆದರೆ ಇವತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ಸರ್ಕಾರದ ನೀತಿಯನ್ನು ಖಂಡಿಸಿ ಸಭಾತ್ಯಾಗ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಟ್ಟಿದೆ. ಯಾಕಂದರೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳುವಂಥದ್ದು ಶಾಸಕರ ಹಕ್ಕು. ಸುಮಾರು ನಾವು ಕೇಳಿದ ಪ್ರಶ್ನೆಗಳಿಗೆ ಲಿಖಿತ ಮೂಲಕ ಉತ್ತರಿಸುವಂಥ ಪ್ರಶ್ನೆಗಳು ಕೇವಲ ಒಂದು ದಿನದಲ್ಲಿ 20%, 30% ಬರ್ತಾ ಇದೆ. ಸರ್ಕಾರದ ನಿಲುವಿಗೆ ರೋಷಿ ಸ್ವತಃ ತಾವೇ ಸಭಾತ್ಯಾಗವನ್ನು ಮಾಡಿದ್ದಾರೆ. ಮತ್ತು ಈ ವ್ಯವಸ್ಥೆ ಸರಿ ಹೋಗುವವರೆಗೆ ನಾನು ಶುರು ಮಾಡೋದಿಲ್ಲ ಶಾಸನ ಸಭೆಯನ್ನು ಅಂತೇಳಿ ಹೇಳಿರ್ತಕ್ಕಂಥದ್ದು ಗಮನಾರ್ಹವಾದಂಥ ಸಂಗತಿ.
ಇವತ್ತು ಸಂಜೆ ಸಿಎಂ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ದಾರೆ. ಆಯ್ದ ಸಚಿವರಿಗೆ ಔತಣಕೂಟವನ್ನ ಸಿಎಂ ಆಯೋಜನೆ ಮಾಡಿದ್ದು ಸಂಜೆ 7:30ಕ್ಕೆ ಸಿಎಂ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರಿಗೆ ಆಹ್ವಾನ ನೀಡಲಾಗಿದೆ. ಇನ್ನು ಸಿಎಂ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಸಿಎಂ ನನಗೂ ಆಹ್ವಾನಿಸಿದ್ದಾರೆ, ನಾನು ಸಭೆಗೆ ಹೋಗ್ತೇನೆ. ಸಿಎಂ ಯಾವ ಉದ್ದೇಶದಿಂದ ಕರೆದಿದ್ದಾರೆ ಗೊತ್ತಿಲ್ಲ, ಸಂಜೆ ಸಭೆ ಇದೆ, ನಾನು ಹೋಗ್ತೇನೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಜನರಲಿ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರ್ಬಿಟ್ಟು, ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಇರ್ಬೋದ್ರಿ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ರೆ ಕರೆದಿರ್ತಾರೆ. ಇವತ್ತಿದೆ, ಇವತ್ತು ಸಾಯಂಕಾಲ 8 ಗಂಟೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಕರೆದಿದ್ದಾರೆ, 8 ಜನ ಕರೆದಿದ್ದಾರೆ ಗೊತ್ತಿಲ್ಲ. ಉಪಚುನಾವಣೆ ಘೋಷಣೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರುವ ಸಚಿವ ರಾಮಲಿಂಗಾರೆಡ್ಡಿ, ನಾವು 2 ಕ್ಷೇತ್ರಗಳನ್ನು ಗೆಲ್ತೇವೆ, ಪಂಚರಾಜ್ಯದಲ್ಲಿ ತಮಿಳುನಾಡು, ಅಸ್ಸಾಂ ಗೆಲ್ಲುವ ಸಾಧ್ಯತೆ ಇದೆ. ಮೋದಿ ವಿರೋಧಿ ಅಲೆ ನಮಗೆ ಈ ಬಾರಿ ಅನುಕೂಲ ಆಗಬಹುದು. ಎಫ್ಸ್ಟೀನ್ ಫೈಲ್ಸ್ನಿಂದಾಗಿ ಮೋದಿ ಅವರ ಜನಪ್ರಿಯತೆ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ಇದೇ ವಿಚಾರದ ಬಗ್ಗೆ ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. 2 ಬೈ ಎಲೆಕ್ಷನ್ಸು, 2ಕ್ಕೆ2 ನಾವೇ ಗೆಲ್ತೀವಿ. ಖಂಡಿತವಾಗಿ ಗೆಲ್ತೀವಿ. ಬೈ ಎಲೆಕ್ಷನ್ 100ಕ್ಕೆ 100 ನಾವು ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಖಂಡಿತವಾಗ್ಲೂ ಜನ ನಮ್ಮನ್ನು ಕೈ ಹಿಡಿದ್ದಾರೆ ಅಂತ ನಂಬಿಕೆ ಇದೆ. ಮಾಡ್ತಾರೆ, ಹೈಕಮಾಂಡ್ ಇದ್ದಾರೆ, ಲೋಕಲ್ ಲೀಡರ್ಸ್ಗಳಿದ್ದಾರೆ, ಸಮಾಜದ ಎಲ್ಲ ಕೇಳೋದು ಎಲ್ಲರದು ಹಕ್ಕಿದೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಅಲ್ಪಸಂಖ್ಯಾತರು ಕೇಳ್ಬೋದು, ದಲಿತರು ಕೇಳ್ಬೋದು, ಹಿಂದುಳಿದ ವರ್ಗದವರು ಕೇಳ್ಬೋದು, ಮೇಲ್ವರ್ಗದವರು ಕೇಳ್ಬೋದು. ಕೇಳೋಕ್ಕೆ ಏನಿಲ್ಲ, ಅದು ಅವರ ಸಾಂವಿಧಾನಿಕ ಹಕ್ಕಿದೆ. ಪಾರ್ಟಿನಲ್ಲಿ ಆ ವ್ಯವಸ್ಥೆ ಇದೆ, ಕೇಳ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲ ಹೊಸೂರು ಮುಖ್ಯ ರಸ್ತೆಯಲ್ಲಿ ಕಾರು ಚಾಲಕನೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ತಮಿಳುನಾಡಿನ ಹೊಸೂರು ಸಮೀಪದ ಜೂಜುವಾಡಿ ಬಳಿ ಕಾರು ತಪಾಸಣೆ ವೇಳೆ ಘಟನೆ ನಡೆದಿದೆ. ಕಾರನ್ನು ನಿಲ್ಲಿಸುವಂತೆ ಹೆಡ್ ಕಾನ್ಸ್ಟೇಬಲ್ ಸೂಚಿಸಿದ್ರು. ಈ ವೇಳೆ ಗಾಬರಿಗೊಂಡ ಚಾಲಕ ಹೆಡ್ ಕಾನ್ಸ್ಟೇಬಲ್ ಮೇಲೆಯೇ ಕಾರು ನುಗ್ಗಿಸಿದ್ದಾನೆ. ಈ ವೇಳೆ ಹೆಡ್ ಕಾನ್ಸ್ಟೇಬಲ್ ತಪ್ಪಿಸಿಕೊಳ್ಳಲು ಕಾರಿನ ಬ್ಯಾನೆಟ್ ಹಿಡಿದು ನೇತಾಡಿದ್ದಾರೆ. ಹಾಗಿದ್ರೂ ಕಾರು ನಿಲ್ಲಿಸದೆ ಚಾಲಕ ಓಡಿಸಿದ್ದಾನೆ. ಬಳಿಕ ಸ್ಥಳೀಯರ ನೆರವಿನಿಂದ ಚಾಲಕನನ್ನ ಹಿಡಿದು ಕಾರಿನಲ್ಲಿದ್ದಂತಹ 3 ಲಕ್ಷ ಮೌಲ್ಯದ ರೂಪಾಯಿ 290 ಕೆಜಿ ಗುಟ್ಕಾ ಮತ್ತು ಮದ್ಯ ಜಪ್ತಿ ಮಾಡಿದ್ದು ಚಾಲಕ ಯಾರಬ್ ಪಾಷಾ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಮಂತ್ರಿ ಡೆವಲಪರ್ಸ್ ಮೇಲೆ ಇಡಿ ದಾಳಿ ನಡೆಸಿದ್ದು 6 ವಾಹನಗಳಲ್ಲಿ ಬಂದು 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಮಂತ್ರಿ ಡೆವಲಪರ್ಸ್ ನಿರ್ದೇಶಕರ ನಿವಾಸ ಮತ್ತು ಕಚೇರಿ ಆವರಣದಲ್ಲಿ ಹಣ ವರ್ಗಾವಣೆ ಆರೋಪ ಕೇಳಿಬಂದ ಹಿನ್ನೆಲೆ ಈ ದಾಳಿ ಮಾಡಲಾಗಿದೆ. ಹಿಂದೆ ಕೂಡ ಹಣ ಪಡೆದು ಫ್ಲಾಟ್ಗಳನ್ನು ಕೊಡದೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 2022ರಲ್ಲಿ ಸುಮಾರು 300 ಕೋಟಿಯಷ್ಟು ಆಸ್ತಿ ಜಪ್ತಿ ಮಾಡಲಾಗಿತ್ತು. ಈಗ ಮತ್ತೆ ಇಡಿಯಿಂದ ದಾಳಿ ನಡೆದಿದ್ದು ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ. ಮನಿ ಡಬ್ಲಿಂಗ್ ಕೇಸ್ನಲ್ಲಿ ಚಿತ್ರದುರ್ಗ ನಗರಸಭೆ ಮಾಜಿ ಸದಸ್ಯ ಸೇರಿ 2 ಬಂಧಿಸಲಾಗಿದೆ. 1 ಪಟ್ಟು ಅಸಲಿ ಹಣಕ್ಕೆ 3 ಪಟ್ಟು ಡಬ್ಲಿಂಗ್ ಹಣ ನೀಡುವ ಆಸೆ ತೋರಿಸಿ ವಂಚಿಸ್ತಾ ಇದ್ದಂತಹ ಆರೋಪಿ ಚಂದ್ರಶೇಖರ್ ಹಾಗೂ ರೋಷನ್ ಸಲ್ದಾರ್ ಬಂಧಿಸಲಾಗಿದೆ. ಚಿತ್ರದುರ್ಗದ ಕೋಟೆ ರಸ್ತೆಯಲ್ಲಿರುವ ಮನೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದು ಆರೋಪಿಗಳನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಉಡುಪಿಯ ಕಟಪಾಡಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದೆ. ಗ್ಯಾಸ್ ಸೋರಿಕೆ ಆಗದಂತೆ ಮುಂಜಾನೆಯಿಂದಲೂ ನಿರಂತರವಾಗಿ ಅಗ್ನಿಶಾಮಕ ತಂಡ ಕಾರ್ಯಾಚರಣೆ ಮಾಡುತ್ತಿದ್ದು ಮಂಗಳೂರಿನಿಂದ ಬಂದ 3 ಗ್ಯಾಸ್ ಟ್ಯಾಂಕರ್ಗೆ ಮಗುಚಿದ ಟ್ಯಾಂಕರ್ನಿಂದ ಗ್ಯಾಸ್ ವರ್ಗಾಯಿಸಲಾಗುತ್ತಿದೆ. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತ ಮಾಡಲಾಗಿದೆ. ಬದಲಿ ಮಾರ್ಗದಿಂದ ಸಂಚರಿಸಲು ವಾಹನ ಸವಾರರಿಗೆ ಸೂಚಿಸಲಾಗಿದೆ. ಚಿಕ್ಕೋಡಿಯ ಬಾಣಂತಿ ಕೋಡಿ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ಇದೆ. 24 ಗಂಟೆಗಳಲ್ಲಿ 6 ಗಂಟೆ ಮಾತ್ರ ಗ್ರಾಮಕ್ಕೆ ಕರೆಂಟ್ ನೀಡಲಾಗ್ತಾ ಇದೆ. ಹಗಲಿನಲ್ಲಿ ಕೇವಲ 3 ಗಂಟೆ ಮಾತ್ರ ಕರೆಂಟ್ ಸಪ್ಲೈ ಆಗ್ತಿದೆಯಂತೆ. ಇನ್ನು ಸಂಜೆ 6ರಿಂದ ರಾತ್ರಿ 11 ಗಂಟೆವರೆಗೆ ಕರೆಂಟ್ ಕಟ್ ಮಾಡಲಾಗ್ತಾ ಇದೆ. ಕರೆಂಟ್ ಇಲ್ಲದೆ ಮಹಿಳೆಯರು, ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಟಾರ್ಚ್ ಬೆಳಕಿನಲ್ಲೇ ವಿದ್ಯಾರ್ಥಿಗಳು ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದಾರೆ. ಮಕ್ಕಳಿಗೆ ಓದೋಕಾದ್ರೂ ಸರಿಯಾಗಿ ಕರೆಂಟ್ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಕ್ಬೇಕಾಗ್ತಿತ್ರಿ, 6ಕ್ಕೆ ಹಾಕಂಗಿಲ್ರಿ. ಮತ್ತು ನಾವು ಸಾಲಿಂದ ಬಂದು ಅಭ್ಯಾಸ ಮಾಡ್ಬೇಕಾದ್ರೆ ಲೈಟ್ ಇರಂಗಿಲ್ರಿ. ಮತ್ತು ಅದಕ್ಕೆ ಭಾಳ ಇದಾಗತ್ತಿತ್ತು. ಹೋಮ್ವರ್ಕ್ ಇರ್ತೈತ್ರಿ, ಇಲ್ಲಿ ಲೈಟ್ ಇರಂಗಿಲ್ಲ, ಬಂದು ಅಭ್ಯಾಸ ಮಾಡ್ಬೇಕಾದ್ರೆ. ಮೊಬೈಲ್ ಏನದೆ ಬ್ಯಾಟ್ರಿ ಇದ್ರೆ ರೀ ಇಲ್ಲಿ ಟಾರ್ಚ್. ಈಗ ಬ್ಯಾಟ್ರಿ ಹಚ್ಕೊಂಡ್ರೆ ಈಗ ಒಂದೊಂದು ಸ್ವಲ್ಪ ಅರ್ಥ ಆಗ್ತಿತ್ತು ಅದರಲ್ಲಿ.
ಮಂಗಗಳಿಂದ ಬೆಳೆ ಉಳಿಸಿಕೊಳ್ಳುವುದಕ್ಕೆ ರೈತನೊಬ್ಬ ಕರಡಿ ವೇಷ ತೊಟ್ಟು ಜಮೀನಿನಲ್ಲಿ ಓಡಾಟ ಮಾಡಿರೋ ಘಟನೆ ಉತ್ತರ ಪ್ರದೇಶದ ಸಂಬಲ್ ಜಿಲ್ಲೆಯ ಫಿರೋಜ್ಪುರ್ ಗ್ರಾಮದಲ್ಲಿ ನಡೆದಿದೆ. ಫಸಲಿಗೆ ಬಂದಿದ್ದ ಬೆಳೆಯನ್ನ ಮಂಗಗಳು ದಾಳಿ ಮಾಡಿ ನಾಶ ಮಾಡುತ್ತಿದ್ದ ಹಿನ್ನೆಲೆ ಕಂಗೆಟ್ಟ ರೈತ ತಾನೇ ಸ್ವತಃ ಕರಡಿ ವೇಷ ತೊಟ್ಟು ಜಮೀನಿನ ಸುತ್ತ ಓಡಾಡಿದ್ದಾರೆ. ಈ ಮೂಲಕ ಮಂಗಗಳಿಂದ ಬೆಳೆ ಕಾಪಾಡಿಕೊಳ್ಳುವುದಕ್ಕೆ ಈ ರೀತಿಯ ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿಯಮಾನುಸಾರ ಪಂದ್ಯ ಆಯೋಜನೆಗೆ ಅವಕಾಶ ನೀಡಲಾಗಿದೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಟ್ಟು 7 ಪಂದ್ಯ ಆಯೋಜನೆಗೆ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಈ ಬಗ್ಗೆ ಸಭೆಯಲ್ಲಿ ಭಾಗಿಯಾಗಿದ್ದ ಕೆಎಸ್ಸಿಎ ವಕ್ತಾರ ವಿನಯ್ ಮೃತ್ಯುಂಜಯ ಮಾತನಾಡಿದ್ದು, ಗೃಹ ಸಚಿವರು ಒಂದು ತಜ್ಞರ ಸಮಿತಿ ಮಾಡಿದ್ರು. ತಜ್ಞರ ಸಮಿತಿ ಶುಕ್ರವಾರ ಚಿನ್ನಸ್ವಾಮಿಗೆ ಭೇಟಿ ಕೊಟ್ಟಿದ್ದು, ತಜ್ಞರ ವರದಿ ಆಧರಿಸಿ ಇವತ್ತು ಸಭೆ ನಡೆಸಲಾಯಿತು. ಇವತ್ತು ನಮಗೆ ಅಧಿಕೃತ ಪರವಾನಗಿ ಸಿಕ್ಕಿದೆ. ತಜ್ಞರ ಸಮಿತಿಗೆ ಹಾಗೂ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ ಅಂತ ಹೇಳಿದರು. ತಜ್ಞರ ಸಮಿತಿ ಭೇಟಿ ಆದ್ಮೇಲೆ ನಮ್ಮ ಗೃಹ ಮಂತ್ರಿಗಳಿಗೆ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈಗ ಗೃಹ ಮಂತ್ರಿಗಳು ಈಗ ನಡೆದ ಚರ್ಚೆಯಲ್ಲಿ ನಮಗೆ IPL ಮ್ಯಾಚ್ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಗೃಹ ಮಂತ್ರಿಗಳು ಹೇಳಿರೋದು ಈ ಪರ್ಮಿಷನ್ ಜೊತೆಗೆ ನಮ್ಮ SOP ಏನಿದೆ ಆ SOP ಪೂರ್ತಿ ಅಳವಡಿಕೆ ಮಾಡಬೇಕು. ಪ್ರೇಕ್ಷಕರ ಸುರಕ್ಷತೆಗೆ ಏನೇನು ಬೇಕು ಅಡಿಷನಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಪ್ರತಿಯೊಂದು ಅಳವಡಿಕೆ ಮಾಡಿ ಇದೊಂದು ಮ್ಯಾಚ್ ನಡೆಸಲಿಕ್ಕೆ